ಉತ್ತರ ಕರ್ನಾಟಕ ಸೈಡ್ ಸಿಗೋ ಥರ ಬದನೆಕಾಯಿ ಸಿಗೋದೇ ಕಷ್ಟ ನಾವಿರೋ ಕಡೆ. ಆದರೆ ಇವತ್ತು ಮಾರ್ಕೆಟಲ್ಲಿ ನನಗೆ ಅಪರೂಪಕ್ಕೆ ಈ ಬದನೆಕಾಯಿ ಸಿಕ್ತು. ಅದಕ್ಕೋಸ್ಕರ ಜಾಸ್ತಿ ದಿನ ಆಗಿತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡಿ, ಅದಕ್ಕೋಸ್ಕರ ಇವಾಗ ಎಣ್ಣೆಗಾಯಿ ಮಾಡ್ತಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಸರಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಎಣ್ಣೆಗಾಯಿ ರೆಸಿಪಿನ. ನೀವು ಯಾರ್ಯಾರು ನೋಡಿಲ್ಲ ಹಳೆ ವಿಡಿಯೋಸು ಎಣ್ಣೆಗಾಯ್ದು ಅದೆಲ್ಲ ನೋಡಿ, ಬೇರೆ ಬೇರೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದೀನಿ, ಒಂದೇ ಥರ ಮಾಡಿಲ್ಲ. ಇವಾಗ ನಮ್ಮ ಕಡೆ ಸಿಗೋ ಥರ ಬದನೆಕಾಯಿ ಸಿಕ್ಕಿದೆಯಲ್ಲ, ಅದಕ್ಕೋಸ್ಕರ ತುಂಬ ಖುಷಿಯಾಗಿ ನಾನು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ. ನೋಡಿ, ಬದನೆಕಾಯಿ ಈ ಥರ ಕಟ್ ಮಾಡ್ಕೊಂಡು ನೀರಲ್ಲಿ ಈ ಥರ 4 ಪ್ಲಸ್ ಆಕಾರಕ್ಕೆ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಮೇನಾಗಿ ನೋಡಿ, ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಅರ್ಧ ಕೈ ಹಿಡಿಯಾಗೋಷ್ಟು ಕರಿಬೇವಿನ ಸೊಪ್ಪು, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಬೀಜ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ. ಇದ್ರ ಜೊತೆಗೆ ಉದ್ದಿನ ಬೇಳೆ 1 ಟೀ ಸ್ಪೂನ್ ಆಗೋಷ್ಟು, ಜೀರಿಗೆ 1 ಸ್ಪೂನ್ ಆಗೋಷ್ಟು, 1 ಸ್ಪೂನ್ ಆಗೋಷ್ಟು ಧನಿಯಾ ತೊಗೊಂಡಿದ್ದೀನಿ. ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಮಸಾಲೆ ಎಲ್ಲ ಹುರ್ಕೋಬೇಕು. 4 ರಿಂದ 5 ಹಸಿಮೆಣಸಿನ್ಕಾಯಿ ಖಾರದ ತೊಗೊಂಡಿದ್ದೀನಿ. ಹಾಗೆ ಅರ್ಧದಷ್ಟು ಈರುಳ್ಳಿನೂ ಕೂಡ ಹಾಕ್ಕೊಂಡು ಇದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಒಂದು 4 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಮೆಣಸಿನ್ಕಾಯಿ ಈ ಥರ ಫ್ರೈ ಆಗಬೇಕು. ಪೂರ್ತಿ ಒಂದು ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋದು ಬೇಕಾಗಿಲ್ಲ, ಜಸ್ಟು ಆ ಥರ ಫ್ರೈ ಆದರೆ ಸಾಕು. ನಾನಿಲ್ಲಿ ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಹಾಗೆ ಧನಿಯಾ ಕಾಳು, ಜೀರಿಗೆ ಇದೆರಡನ್ನೂ ಹಾಕ್ಕೊಂಡು ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು, ಆವಾಗಲೇ ತುಂಬ ರುಚಿ ಕೊಡೋದು. ಈ ಎಣ್ಣೆಗಾಯಿಗೆ ನಮ್ಮ ಕಡೆ ವಿಶೇಷವಾಗಿ ಉದ್ದಿನಬೇಳೆ ಹಾಕ್ತೀವಿ ನಾವು, ಆವಾಗಲೇ ಒಂದು ಫ್ಲೇವರ್ಫುಲ್ಲಾಗಿ ಬರುತ್ತೆ, ತುಂಬ ಘಮ ಅಂತ ಎಣ್ಣೆಗಾಯಿ ರೆಡಿ ಆಗುತ್ತೆ. ಇವಾಗ ಇದ್ರ ಜೊತೆಗೆ ನಾನಿಲ್ಲಿ ಕಡಲೆ ಬೀಜ ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಹುರ್ಕೊಂಡಿದ್ದೀನಿ. ಇನ್ನು ಕೊನೆಗೆ ಲಾಸ್ಟ್ಗೆ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ತುರಿದಿರುವಂಥ ಒಣ ಕೊಬ್ಬರಿನೂ ಕೂಡ ಹಾಕ್ಕೊಂಡು ಜಸ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುರಿದಿರುವಂಥದ್ದು ಸೀದೋಗುತ್ತೆ, ಹಾಗಾಗಿ ಆಫ್ ಮಾಡಿಕೊಂಡು ಅಷ್ಟೇ ಬಿಸಿಗೆ ಸಾಕಾಗತ್ತೆ. ಇವಾಗ ಮಸಾಲೆ ಎಲ್ಲ ಹುರ್ಕೊಂಡಾಗಿದೆ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಏನಿದೆ ನೋಡಿ, ಎಲ್ಲನೂ ನೀವು ನೋಡಿಕೊಂಡು ನೀವು ಕೂಡ ಮೇಲೆ ಮಾಡ್ಕೋಬೋದು. ತುಂಬ ಆಥೆಂಟಿಕ್ ಸ್ಟೈಲಲ್ಲಿ ಟೇಸ್ಟಲ್ಲಿ ನೀವು ಮಾಡಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇದೇ ಥರ ಮಾಡಿದ್ರೆ ಮಾತ್ರ ಆ ಟೇಸ್ಟ್ ಬರುತ್ತೆ. ಇವಾಗ ಅದೇ ಮಸಾಲೆ ಮಿಕ್ಸರ್ ಜಾರ್ ಹಾಕ್ಕೊಂಡು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ಇವಾಗ ನೋಡಿ, ಇದು ತರ್ತರಿಯಾಗೆ ರುಬ್ಬಿದೆ, ನೀರು ಹಾಕೋಂಗಿಲ್ಲ ಎಣ್ಣೆಗಾಯಿ. ಯಾಕಂದರೆ ಎಣ್ಣೆಗಾಯಿ ಅಂದರೆ ಒಂದು 2 ಡೇಸ್ ಕೂಡ ಇಟ್ಕೊಂಡು ತಿನ್ಬೋದು, ಈ ನೀರು ಹಾಕಿ ಮಾಡೋಂಗಿಲ್ಲ. ನಾನಿಲ್ಲಿ ಹುಣಸೆಹಣ್ಣು ನೆನೆಸಿಟ್ಟಿದೆ, ಒಂದು ನಿಂಬೆಹಣ್ಣು ಗಾತ್ರದಷ್ಟು. ಆ ಹುಣಸೆಹಣ್ಣಿನ ನೀರನ್ನು ಮಾತ್ರ ಹಾಕಬೇಕಾಗಿಲ್ಲಿ, ಬೇರೆ ನೀರನ್ನ ಹಾಕೋವಾಗಿಲ್ಲ ಈ ಎಣ್ಣೆಗಾಯಿ ಮಸಾಲಕ್ಕೆ. ಹುಣಸೆಹಣ್ಣನ್ನು ನೀರು ಹಾಕ್ಕೊಂಡು ಮಿಕ್ಸರ್ ಜಾರಲ್ಲಿ ರುಬ್ಕೊತೀನಿ. ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಹುಚ್ಚಳ ಪುಡಿ, ಗುರಳ್ ಪುಡಿ ಅಂತ ಕರಿತೀವಿ ನಮ್ಮ ಕಡೆ, ಹುಚ್ಚಳ ಪುಡಿ ಕೂಡ ಹಾಕ್ಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು. ಇದೇನಿದೆ ಎಣ್ಣೆಗಾಯಿಗೆ ಮಸಾಲ ಸ್ಟಫಿಂಗ್ ಮಾಡ್ತೀವಲ್ಲ ಎಣ್ಣೆಗಾಯಿಗೆ, ಆ ಮಸಾಲ ಇದು. ಇವಾಗ ಆವಾಗಲೇ ಕಟ್ ಮಾಡಿಕೊಂಡು ಪ್ಲಸ್ ಆಕಾರಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಎಣ್ಣೆಗಾಯಿನ ಬದನೆಕಾಯಿನ, ಅದಕ್ಕೆ ನಾನಿಲ್ಲಿ ಈ ಮಸಾಲಾನ ಸ್ಟಫ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಿರ್ಬೋದು, ಈ ಥರ ಸ್ಟಫ್ ಮಾಡ್ಕೋಬೇಕು. ಬದನೆಕಾಯಿ ಎಷ್ಟು ಇಡ್ಸುತ್ತೋ ಅಷ್ಟು ಮಾತ್ರ ಮಾಡಬೇಕು, ಜಾಸ್ತಿ ಏನು ಹಾಕಕ್ಕೆ ಹೋಗಬಾರ್ದು. ಸೊ ನೋಡಿ, ಈ ಥರ ಎಷ್ಟು ಇಡ್ಸುತ್ತೋ ಅಷ್ಟು ಮಾತ್ರ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ. ಇದೇ ಥರ ಎಲ್ಲ ಬದನೆಕಾಯಿಗೂ ಕೂಡ ನಾನಿಲ್ಲಿ ಈ ಮಸಾಲೆನ ಸ್ಟಫಿಂಗ್ ಮಾಡ್ಕೊತೀನಿ. ತುಂಬ ರುಚಿಯಾಗಿರುತ್ತೆ ಈ ಮಸಾಲ ಅಂತೂ. ನಾನೇನೇನು ಹೇಳಿದೆ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲನೂ ನೀವು ಒಂದು ಲಿಸ್ಟಲ್ಲಿ ಬರ್ಕೊಂಡು ಅದೇ ಥರ ಈ ವಿಡಿಯೋ ನೋಡ್ಕೊತಾನೆ ನೀವು ಕೂಡ ನಿಮ್ಮ ಬದನೆಕಾಯಿ ಎಣ್ಣೆಗಾಯಿನ ಮಾಡ್ಕೊಳ್ಳಿ. ಇದೇ ಟೇಸ್ಟೇ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ, 100% ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇವಾಗ ನೋಡಿ, ಈ ಥರ ಎಲ್ಲ ಬದನೆಕಾಯಿಗೂ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಕೊಂಡು ನೀವು ನೆಕ್ಸ್ಟ್ ಡೇ ಕೂಡ ಇದನ್ನು ಎಣ್ಣೆಗಾಯಿನ ಇಟ್ಕೊಂಡು ತಿನ್ಬೋದು, ಏನೂ ಹಾಳಾಗಲ್ಲ. ಎಣ್ಣೆಗಾಯಿ 2-3 ದಿನ ಇಟ್ಕೊಂಡು ತಿಂತೀವಿ ನಮ್ಮ ಕಡೆ ಎಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಬಾಳಿಕೆ ಬರುತ್ತೆ. ಇವಾಗ ನೋಡಿ, ಎಲ್ಲ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಡಾಯಿ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗಾಯಿ ಅಂದಮೇಲೆ ಎಣ್ಣೆ ಜಾಸ್ತಿ ಹಾಕಲೇಬೇಕು, ನೀವು ಕಡಿಮೆ ಹಾಕಿದ್ರೆ ಅದು ಬಾಳಿಕೆ ಬರಲ್ಲ. ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೋಸ್ಕರ ಅಂಥೇಳಿ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧದಷ್ಟು. ಇಲ್ಲಾಂದರೆ ಈರುಳ್ಳಿ ಹಾಕೋ ಅಗತ್ಯನೇ ಇಲ್ಲ, ನಮ್ಮ ಕಡೆ ಎಲ್ಲ ಈರುಳ್ಳಿ ಹಾಕೋದೇ ಇಲ್ಲ ಎಣ್ಣೆಗಾಯಿಗೆಲ್ಲ. ಒಂದು ಒಗ್ಗರಣೆಗೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ಫುಲ್ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿ ನೋಡಿ, ಈ ಥರ ಎಣ್ಣೆನಲ್ಲೇ ಹಾಕ್ಕೋಬೇಕು, ಡೈರೆಕ್ಟಾಗಿ ಎಣ್ಣೆನಲ್ಲಿ ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಮೊದಲಿಗೆ ಬದನೆಕಾಯಿನ ಮಾತ್ರ ಹಾಕ್ಕೋಬೇಕು, ಸ್ಟಫಿಂಗ್ ಮಾಡುವಂಥ ಬದನೆಕಾಯಿನ ಮಾತ್ರ ಹಾಕ್ಕೊಂಡು ನಾವಿಲ್ಲಿ ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ.
ಇವಾಗ ನೋಡಿ ಎಲ್ಲ ಬದನೆಕಾಯಿಗಳನ್ನು ನಾನು ಎಣ್ಣೆನಲ್ಲೇ ಹಾಕ್ಕೊಂಡು ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆನಲ್ಲೆಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಇದನ್ನು ಮುಚ್ಚಿ ಒಂದು 2 ರಿಂದ 3 ನಿಮಿಷ ಬಿಡ್ತೀನಿ ಬೇಯೋಕ್ಕೆ. ಒಂದು ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 3 ನಿಮಿಷ ಬಿಟ್ಟರೆ ಬದನೆಕಾಯಿ ಅರ್ಧದಷ್ಟು ಫ್ರೈ ಆಗುತ್ತೆ. ಅರ್ಧದಷ್ಟು ಮಾತ್ರ ಫ್ರೈ ಆಗಬೇಕಾಗಿರೋದಿಲ್ಲ ನಮಗೆ. ನಾನೇನು ಇವಾಗ ತೋರಿಸ್ತಾ ಇದ್ದೀನಲ್ಲ ಮೆಥಡು, ಆ ಮೆಥಡಲ್ಲೇ ನಿಮ್ಮನೇಲೂ ನೀವು ಮಾಡ್ಕೋಬೇಕು. ಆವಾಗಲೇ ಒಂದು ಒಳ್ಳೆ ಒರಿಜಿನಲ್ ಟೇಸ್ಟ್ ಅಂತಾರಲ್ಲ ಎಣ್ಣೆಗಾಯ್ದು ಅದು ಬರುತ್ತೆ. ಹಾಗೆ ಈ ಸ್ಟೆಪ್ಗಳನ್ನು ಕೂಡ ಫಾಲೋ ಮಾಡ್ಕೋಬೇಕು, ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ಒಂದು 3 ನಿಮಿಷ ಬಿಟ್ಟಾದ್ಮೇಲೆ ಮತ್ತೆ ಮುಚ್ಚಳ ತೆಗೆದು ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಉಳಿದಿರೋಂಥ ಮಸಾಲೆ ಉಳಿದಿರುತ್ತಲ್ಲ ಅದನ್ನು ಕೂಡ ಈ ಥರ ಮೇಲ್ಗಡೆ ಹಾಕ್ಕೊಂಡು, ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ ಆ ಮಸಾಲೆಗೂ ಸ್ವಲ್ಪ ಹುಣಸೆಹಣ್ಣಿನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನೋಡಿ ಈ ಥರ ಒಂದು ಜಸ್ಟ್ ಲೈಟ್ ಹ್ಯಾಂಡಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಮತ್ತೆ ನಾನಿಲ್ಲಿ ಮುಚ್ಚಳ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಮತ್ತೆ ಬೇಯಿಸ್ತೀನಿ. ಬದನೆಕಾಯಿ ಪೂರ್ತಿ ಸಾಫ್ಟಾಗಿ ಬೇಯಿಸಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಇವಾಗ ನೋಡಿ ಮುಚ್ಚಳ ಮುಚ್ಚಿ ಒಂದು 3 ನಿಮಿಷ ಬಿಟ್ಟು ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುವಂಥ ಒರಿಜಿನಲ್ ರುಚಿಯಲ್ಲಿ ಬಂದಿರುವಂಥ ಎಣ್ಣೆಗಾಯಿ, ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಎಣ್ಣೆಗಾಯಿ ಅಂತ ಹೇಳ್ಬೋದು. ಖಂಡಿತ ಇದನ್ನು ನೀವು ಕೂಡ ಇದೇ ಸ್ಟೆಪ್ಗಳನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಮನೇಲಿ ಮಾಡಿ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತೆ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ತೀರಾ. ಸೊ ಇವತ್ತಿನ ಈ ಟೇಸ್ಟಿಯಾದಂಥ ಎಣ್ಣೆಗಾಯಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.